ಶ್ರೀಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು 4ನೇ ತರಗತಿಯ ಸವಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲ ಪದ್ಯ ಕನ್ನಡಮ್ಮನ ಹರಕೆ. ಈ ಒಂದು ಪದ್ಯದ ಅರ್ಥ ವಿವರಣೆಯನ್ನ ಸರಳವಾಗಿ ತಿಳ್ಕೊಳ್ಳೋಣ. ತುಂಬಾ ಸರಳವಾಗಿ ಸುಲಭವಾಗಿ ಮನಮುಟ್ಟುವಂತೆ ಬರೆದಿರುವಂತಹ ಕವಿ ನಮ್ಮೆಲ್ಲರ ನೆಚ್ಚಿನ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅಲ್ವಾ. ಹಾಗಾದ್ರೆ ಏನಪ್ಪ ಕನ್ನಡಮ್ಮನ ಹರಕೆ ಅಂದ್ರೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಕನ್ನಡ ಮಾತೆ ಭುವನೇಶ್ವರಿ ದೇವಿ ಏನಿದಾಳಲ್ಲ, ಈಕೆ ಕನ್ನಡಿಗರನ್ನ ಆಶೀರ್ವದಿಸ್ತಾ ಇದ್ದಾಳೆ. ಹಾಗಾದ್ರೆ ಏನೆಲ್ಲ ಮಾಡುವಂತ ಆಶೀರ್ವಾದ ಮಾಡ್ತಿದ್ದಾಳೆ ತಾಯಿ ಅಲ್ವಾ? ನೋಡೋಣ ಅದನ್ನ ಪದ್ಯದಲ್ಲಿ ಮಕ್ಕಳೇ. ನೋಡಿ, ಮೊದಲ ಪದ್ಯ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೈಗೆ, ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ ಅಲ್ವಾ. ತುಂಬಾ ಅದ್ಭುತವಾಗಿರುವಂತಹ ಸಾಲುಗಳು ಮಕ್ಕಳೇ. ನೋಡಿ, ಒಂದೊಂದೇ ಸಾಲನ್ನ ಹೇಳ್ತಾವ. ಕನ್ನಡಕ್ಕೆ ಹೋರಾಡು ಅಂದ್ರೆ ಕನ್ನಡಕ್ಕಾಗಿ, ಕನ್ನಡ ಭಾಷೆ ನಾಡು ನುಡಿಗಾಗಿ ಕನ್ನಡದ ಪರವಾಗಿ ನೀನು ಹೋರಾಟವನ್ನ ಮಾಡು, ಸದಾಕಾಲ ಕನ್ನಡವನ್ನ ನೆನಿ, ಕನ್ನಡಕ್ಕಾಗಿ ಬದುಕು ಅಂತ ಹೇಳ್ತಾರೆ. ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡ್ತಾ ಬದುಕು ಕಂದ, ನೀನು ಕನ್ನಡದ ಕಂದ ಅಂತ ಹೇಳ್ತಾರೆ. ಕನ್ನಡವ ಕಾಪಾಡು ನನ್ನ ಆನಂದ, ಇಲ್ಲಿ ತಾಯಿ ನೋಡಿ ಜೋಗುಳವನ್ನ ಹಾಡ್ತಾ ಕನ್ನಡಕ್ಕಾಗಿ ನೀನು ಹೋರಾಡು ಮಗು, ಕನ್ನಡವನ್ನ ಯಾವತ್ತಿಗೂ ಕಾಪಾಡು, ನೀನು ಕನ್ನಡವನ್ನ ಕಾಪಾಡಿದ್ರೆ ಖಂಡಿತ ನೀನು ಕೂಡ ಸಂತೋಷವಾಗಿರ್ತೀಯ ಅಂತ ತಾಯಿ ತನ್ನ ಮಗುವಿಗೆ ಜೋಗುಳದ ಹಾಡಿನೊಂದಿಗೆ ಹೇಳಿಕೊಡ್ತಾ ಹೋಗ್ತಾಳೆ ಅಲ್ವಾ. ಅಂದ್ರೆ ನಾವೇನ್ ಮಾಡ್ಬೇಕು, ನಾವೆಲ್ಲ ಕನ್ನಡಿಗರು, ಕನ್ನಡದ ಕಂದಮ್ಮಗಳು ಅಲ್ವಾ. ನೀವೆಲ್ಲ ಕನ್ನಡಕ್ಕಾಗಿ ಹೋರಾಡ್ಬೇಕು, ಕನ್ನಡವನ್ನ ಮಾತಾಡ್ಬೇಕು, ಕನ್ನಡವನ್ನ ಕಾಪಾಡ್ಬೇಕು, ಕನ್ನಡವನ್ನ ಬಳಸಬೇಕು, ಕನ್ನಡವನ್ನ ಓದಬೇಕು, ಕನ್ನಡವನ್ನ ಉಳಿಸ್ಬೇಕು ಅಲ್ವಾ. ಇದು ಯಾರ ಹರಕೆ? ತಾಯಿಯ ಹರಕೆ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಜೋಗುಳದ ಹರಕೆ ಅಂದ್ರೆ ನೀನು ಹುಟ್ಟಿದಾಗಿನಿಂದ ನೀನು ಹಾಡಿ ಕೇಳಿ ಬೆಳೆದಂತಹ ತಾಯಿಯ ಆಶೀರ್ವಾದ ಕಣೋ ಇದು ಮಗು. ತಾಯಿ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಜೋಗುಳ ನಿನ್ನ ತಾಯಿಯ ಆಶೀರ್ವಾದ ಇದು, ಮರೆಯದಿರು ಚಿನ್ನ, ಬಂಗಾರದಂತಹ ಮಗುವೇ ನೀನ್ ಇದನ್ನ ಮರಿದೇ ಇರು. ಮರೆತೆ ಆದ್ರೆ, ಒಂದು ವೇಳೆ ನೀನೇನಾದ್ರೂ ಮರೆತು ಬಿಟ್ಟೆ ಅನ್ನೋದಾದ್ರೆ ಅಯ್ಯೋ ಮರೆತಂತೆ ನನ್ನ, ನಿನ್ನ ಜನ್ಮ ಕೊಟ್ಟ ತಾಯಿಯಾದಂತಹ ನನ್ನನ್ನ ಮರೆತಂತೆ ಮಗು ನೀನು, ಯಾವುದೇ ಕಾರಣಕ್ಕೂ ಕನ್ನಡವನ್ನ ಮರಿಬೇಡ ಅಂತ ಹೇಳ್ತಾಳೆ. ಅದು ಹೇಗಿರುತ್ತೆ ಕನ್ನಡ ಅನ್ನೋದಾದ್ರೆ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ಮೊಲೆಯ ಹಾಲು, ತಾಯಿಯ ಎದೆ ಹಾಲನ್ನ ಕುಡಿದು ಬೆಳಿತೀವಲ್ಲ ನಾವು. ತಾಯಿ ನಮ್ಗೇನ್ ಫೀಡ್ ಮಾಡ್ತಾಳೆ, ತಾಯಿಯ ಎದೆ ಹಾಲನ್ನ ಕುಡಿದು ಬೆಳಿತೀವಿ. ಆ ತಾಯಿಯ ಎದೆ ಹಾಲಿನಂತೆ ಸವಿಯಾದ ಜೇನಿರುತ್ತೆ. ಸವಿಯಾದ ಜೇನನ್ನ ತಿಂದಾಗ ಎಷ್ಟು ಸಿಹಿ ಅನ್ಸುತ್ತೋ, ಹಾಗೆ ತಾಯಿಯ ಹಾಲನ್ನ ಕುಡಿದು ಬೆಳೆದಂತಹ ನಾವು, ನಮ್ಮ ಬಾಯಿಗೆ ಸವಿಜೇನು ಕೊಟ್ಟಂತಹ ರುಚಿಯನ್ನೇ ಕೊಡುತ್ತೆ ತಾಯಿಯ ಎದೆ ಹಾಲು. ಅಷ್ಟೇ ಅಲ್ಲ, ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ನಮ್ಗೇನಾದ್ರೂ ದುಃಖ ಆಯ್ತು ಅಂತ ಅಂದ್ರೆ ಬೇರೆ ಯಾರನ್ನ ತಬ್ಕೊಂಡ್ರು ನಮಗಷ್ಟು ಬೇಗ ಸಂತೋಷ ಆಗ್ಲಿಕ್ಕಿಲ್ಲ ಅಥವಾ ಸಮಾಧಾನ ಆಗ್ಲಿಕ್ಕಿಲ್ಲ. ಆದ್ರೆ ನಮ್ ತಾಯಿಯನ್ನ ಅಪ್ಕೊಂಡ್ರೆ ಎಷ್ಟು ಬೇಗ ನಮ್ಮ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ. ನಮ್ಗೇನೋ ಒಂದ್ ರೀತಿ ಆನಂದ, ನಮ್ಗೇನೋ ಒಂದ್ ರೀತಿ ಸಂತೋಷ ಅಲ್ವಾ ಮಕ್ಕಳೇ. ನೀವು ನಿಮ್ ತಾಯಿಯನ್ನ ಹಪ್ಕೊಂಡಾಗ ಆಗುವಂತ ಸಂತೋಷ ಬೇರೆಯವ್ರನ್ನ ಹಪ್ಕೊಂಡಾಗ ಆಗತ್ತಾ? ಆಗಲ್ಲ ಅಲ್ವಾ. ಸೊ ತಾಯಿ ನಮ್ಮನ್ನ ನಾವು ತಾಯಿಯನ್ನ ಹಪ್ಕೊಂಡ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ನೆಮ್ಮದಿ ಸಂತೋಷ ಸಿಗುತ್ತೆ ನೀನು ಕನ್ನಡ ನಾಡಿಗಾಗಿ ಹೋರಾಡಿದ್ರೆ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಅಲ್ವಾ. ಅರ್ಥ ಆಗಿದೆ ಅಲ್ವಾ 3 ಪದ್ಯ ಮಕ್ಕಳೇ? 4ನೇ ಪದ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ
ಇಹ ಪರಗಳೇಳ್ಗೆ ಗುರುವಿನೊಳ್ನುಡಿಯಂತೆ. ಇಲ್ಲಿ ನೋಡಿ, ಗುರು ಮಗುವಿಗೆ ಪಾಠವನ್ನ ಹೇಳ್ತಾ ಇರುವಂತದ್ದು, ಒಳ್ಳೆಯ ಮಾತುಗಳನ್ನ ಹೇಳಿ ಮಗುವಿನ ಬಾಳನ್ನ ಉದ್ಧರಿಸುವಂತವ್ರು. ಶ್ರೇಯಸ್ಸು ಅಂತಂದ್ರೆ ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ, ಶ್ರೇಯಸ್ಸನ್ನ ಹೊಂದ್ಲಿಕ್ಕೆ, ಆ ಗೆಲುವನ್ನ ಪಡಿಲಿಕ್ಕೆ ಗುರುವಿನ ಮಾತು ನಮಗೆ ಸಹಾಯ ಆಗತ್ತೆ. ಗುರು ಒಳ್ಳೆಯ ಮಾತಿನಿಂದ ನಮ್ಮನ್ನ ಹೇಗೆ ಯಶಸ್ಸಿನ ಕಡೆಗೆ ಬೆಳೆಸ್ತಾನೋ, ನಮ್ಮ ಬದುಕನ್ನ ಉದ್ಧರಿಸ್ತಾನೋ, ಹಾಗೆ ನೀನು ತಾಯಿ ನುಡಿಗೆ ದುಡಿದು ಮಡಿ. ಇಹ ಪರಗಳೇಳ್ಗೆ ನೀನು ತಾಯಿ ನುಡಿ, ಈ ಕನ್ನಡ ನುಡಿ ಏನಿದೆಯಲ್ಲ, ತಾಯಿಯ ನುಡಿ, ಮಾತೃಭಾಷೆ, ಮದರ್ ಟಂಗ್ ಅಂತ ನಾವೇನ್ ಕರಿತೀವಿ, ಈ ತಾಯಿಯ ಭಾಷೆಗಾಗಿ, ತಾಯಿಯ ನುಡಿಗಾಗಿ ನೀನು ಹೋರಾಟ ಮಾಡಿ, ದುಡಿದು, ಶ್ರಮ ಪಟ್ಟು ನೀನು ಒಂದು ವೇಳೆ ಸತ್ತು ಹೋದ್ರೆ, ಮಡಿ ಅಂದ್ರೆ ಸತ್ತು ಹೋಗು, ಸತ್ತು ಹೋದ್ರೆ ನಿನಗೆ ಇಹ ಮತ್ತು ಪರಗಳಲ್ಲಿ ಏಳಿಗೆ, ಯಶಸ್ಸು ಸಿಗುತ್ತೆ. ಇಹ ಅಂತಂದ್ರೆ ಭೂಲೋಕದಲ್ಲಿ, ನೀನು ಬದುಕಿದ್ರೆ ಭೂಮಿಯಲ್ಲಿ ನಿನಗೆ ಯಶಸ್ಸು ಸಿಗುತ್ತೆ. ಒಂದು ವೇಳೆ ಆ ಒಂದು ಹೋರಾಟದಲ್ಲಿ, ತಾಯಿ ನಾಡನ್ನ, ನುಡಿಯನ್ನ ಉಳಿಸುವಂತಹ ಹೋರಾಟದಲ್ಲಿ ನೀನು ಸತ್ತು ಹೋದೆ ಅಂತಂದ್ರೆ ನಿನಗೆ ಪರಲೋಕದಲ್ಲಿ ಸಹ ಯಶಸ್ಸು ಸಿಗುತ್ತೆ. ನಾವು ಸ್ವರ್ಗ ನರಕ ಅಂತ ನಂಬಿದೀವಲ್ಲ ಮಕ್ಳೇ, ಖಂಡಿತ ನೀನು ಮಾಡುವಂತಹ ಈ ಒಂದು ಒಳ್ಳೆ ಕೆಲಸದಿಂದ ಖಂಡಿತ ನಿನಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅಲ್ವಾ. ಇಷ್ಟು ಒಳ್ಳೆ ಮಾತು, ಅರ್ಥ ಆಗಿದೆ ಅಲ್ವಾ ಮಕ್ಳೇ. ಇನ್ನು ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ದಮ್ಮಯ್ಯ, ನಿನ್ನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀನಿ ಮಗು, ಕಂದ ನಾನ್ ನಿನ್ನ ಬೇಡ್ತಾ ಇದ್ದೀನಪ್ಪ, ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ನನ್ನ ಕೇಳ್ಕೊಳ್ತಾ ಇದ್ದೀನಿ. ಏನಂತ? ಇದು ಕನ್ನಡ ತಾಯಿಯ ಆಶೀರ್ವಾದ. ಏನ್ ಮಾಡ್ಬೇಕು? ನೀನು ಕನ್ನಡಕ್ಕಾಗಿ ದುಡಿದು ಹೋರಾಟ ಮಾಡಿ ಮಡಿಬೇಕು, ಕನ್ನಡವನ್ನ ಉಳಿಸ್ಬೇಕು ಅನ್ನೋದು ಕನ್ನಡ ತಾಯಿಯ ಹಾರೈಕೆ, ಆಶೀರ್ವಾದ. ಆ ಆಶೀರ್ವಾದ, ತಾಯಿಯ ಆಶೀರ್ವಾದವನ್ನ ನೀನು ಮರೆಯದಿರು, ಯಾವುದೇ ಕಾರಣಕ್ಕೂ ನೀನು ಮರಿಬೇಡ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮತ್ತೆ ಅದನ್ನ ಹೇಳ್ತಾರೆ, ಮತ್ತೆ ನೀನ್ ಏನಾದ್ರೂ ಮರೆತು ಬಿಟ್ರೆ ತಾಯಿಯ ಆಶೀರ್ವಾದ ನಿನಗೆ ಯಾತಕ್ಕೋಸ್ಕರ ಇದೆ? ಕನ್ನಡ ನಾಡು ನುಡಿಯನ್ನ ಉಳಿಸಿ ಬೆಳೆಸೋದಕ್ಕೋಸ್ಕರ ಇದೆ. ಇದನ್ನೇನಾದ್ರೂ ನೀನು ಮರೆತು ಬಿಟ್ರೆ ಮರೆತಂತೆ ನನ್ನ. ಎತ್ತ ತಾಯಿಯಾದಂತಹ ನನ್ನನ್ನ ನೀನು ಮರೆತೋದಂತೆ. ಹೋರಾಡು ಕನ್ನಡಕ್ಕೆ, ಕಲಿಯಾಗಿರನ್ನ ವೀರರಂತೆ. ಕಲಿ ಅಂದ್ರೆ ವೀರನಂತೆ, ಶೌರ್ಯ ಸಾಹಸದಿಂದ ಕನ್ನಡಕ್ಕಾಗಿ ಹೋರಾಟ ಮಾಡು. ಚಿನ್ನ ರನ್ನದಂತೆ ನಿನ್ನ ಬಾಳು ಬೆಳಗುತ್ತೆ ಅಂತ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ ಅಲ್ವಾ ಮಕ್ಳೇ. ನಾವು ಕನ್ನಡಕ್ಕಾಗಿ ಹೋರಾಟ ಮಾಡೋಣ, ನಾವು ಕನ್ನಡವನ್ನ ಉಳಿಸೋಣ. ಮೊದಲಿಗೆ ನಾವೇನ್ ಮಾಡ್ಬೇಕು? ಕನ್ನಡವನ್ನ ಬಳಸ್ಬೇಕು, ಅದಾದ್ಮೇಲೆ ಕನ್ನಡವನ್ನ ಉಳಿಸ್ಬೇಕು ಅಲ್ವಾ. ನಾವು ಬಳಸ್ತಾ ಇದ್ರೆ ಖಂಡಿತ ಕನ್ನಡ ಉಳಿದೇ ಉಳಿಯುತ್ತೆ ಅಲ್ವಾ. ನಿಮಗೂ ನಿಮ್ಮ ಕನ್ನಡವನ್ನ, ನಮ್ಮ ಭಾಷೆಯಾದಂತ ಕನ್ನಡವನ್ನ ಉಳಿಸುವಂತಹ ಇಚ್ಛೆ ಇದೆ ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಮಕ್ಕಳೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ವಾ. ನಿಮಗೆ ಇಷ್ಟ ಆಯ್ತು, ನಿಮ್ಮ ಅನಿಸಿಕೆ ಏನು, ನಿಮ್ಮ ಒಪಿನಿಯನ್ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಲ್ವಾ. ಧನ್ಯವಾದಗಳು ಮಕ್ಕಳೇ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.